ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ಈ ದಿನ, ಈ ಸಮಯ ನಾವು ಧ್ಯಾನಿಸಲಿರುವಂಥ ಜೀವಂತ ದೇವರ ವಾಕ್ಯ ಭಾಗ ಅಂಶ ಪ್ರಿಯರೇ, ದೀನರಲ್ಲಿ ಜ್ಞಾನ. ಪ್ರಿಯರೇ, ದೀನರಲ್ಲಿ ಜ್ಞಾನ. ಈ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ತಂದೆಯ ದೇವರ ಸಹಾಯವನ್ನು, ದೇವಕುಮಾರ ಯೇಸು ಕ್ರಿಸ್ತನ ಜ್ಞಾನವನ್ನು, ದೇವರ ಪರಿಶುದ್ಧಾತ್ಮನ ಸರ್ವಶಕ್ತಿಯನ್ನು, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿ ವಿಕಾಸವನ್ನು, ಕೃಪೆಯನ್ನು, ಕೇಳಲಿರುವ ರಕ್ಷಣೆಯ ಬೆಳಕಿನ, ಆರೋಗ್ಯದ, ಶಾಂತಿಯ, ಧೈರ್ಯದ, ನಿತ್ಯ ಜೀವದ ದೇವರ ಮಾತುಗಳು ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುವಂತೆ, ನಮ್ಮ ಹೃದಯವನ್ನು ಒಳ್ಳೆಯ ನೆಲವಾಗಿಸುವಂತೆ, 100ಕ್ಕೆ 100 60 30ರಷ್ಟು ಫಲ ಕೊಡುವಂತೆ, ಆ ಫಲ ಈ ಲೋಕದಲ್ಲಿ ಶಾಶ್ವತವಾಗಿ ನಿಲ್ಲುವಂತೆ, ಅನೇಕ ಆತ್ಮಗಳನ್ನು ಯೇಸುವಿಗಾಗಿ ಅಥವಾ ತಂದೆಯ ದೇವರಿಗಾಗಿ ಮಕ್ಕಳಾಗಿಸುವಂತೆ, ರಕ್ಷಿಸುವಂತೆ, ಸತ್ಯಜ್ಞಾನಕ್ಕೆ ಸೇರಿಸುವಂತಾಗಲಿ ಪ್ರೇರೆ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೆ ಪರಿಶುದ್ಧನೆ ಪರಿಶುದ್ಧನೆ, ಸರ್ವಜ್ಞಾನಿಯಾದ ದೇವರೇ, ನಂಬಿಗಸ್ತನು, ನೀತಿವಂತನಾದ ದೇವರೇ, ಸೃಷ್ಟಿಕರ್ತನೆ, ರಕ್ಷಕನೇ, ಪೋಷಕನೇ, ದೇವ, ದೀನರಲ್ಲಿ ಜ್ಞಾನ ಎನ್ನುವ ದೇವರ ವಾಕ್ಯ ಭಾಗದಿಂದ, ಜ್ಞಾನೋಕ್ತಿ ಭಾಗದಿಂದ ಅಥವಾ ಹೊಸ ಒಡಂಬಡಿಕೆ ಭಾಗದಿಂದ ನಿಮ್ಮ ಪರಿಶುದ್ಧ ಆತ್ಮನ ಮೂಲಕ, ನಿಮ್ಮ ಸೇವಕರ ಮೂಲಕ, ನಿಮ್ಮ ಮಕ್ಕಳ ಮೂಲಕ, ಪ್ರಜೆಗಳ ಮೂಲಕ ಬರೆಸಿರುವ ದೇವರ ಮಾತುಗಳನ್ನು ಧ್ಯಾನಿಸುವಾಗ ನಮ್ಮೆಲ್ಲರೊಂದಿಗೆ ಮಾತನಾಡಿ ತಂದೆ, ಹೃದಯವನ್ನು ಶುದ್ಧಪಡಿಸಿರಿ. ಸವಲಿದ ಕವಲುಗಳಂತೆ ಶುದ್ಧರಾಗಲು ವಿವೇಕದ ಹೃದಯ, ದೀನ ಹೃದಯ, ಸಾತ್ವಿಕ ಹೃದಯ, ಮೇಲಣಿಂದ ಬರುವ ಪರಿಶುದ್ಧ, ಸಮಾಧಾನಕರವಾದ, ವಿನಯವುಳ್ಳ, ಸತ್ಕ್ರಿಯೆಗಳಿಂದ ಕೂಡಿದ, ಆರೋಗ್ಯದ ಜ್ಞಾನದಿಂದ ತುಂಬಿಸಬೇಕೆಂದು, ಪರಿಶುದ್ಧರಾಗಿ ಜೀವಿಸಲು, ಸಾಕ್ಷಿಯಾಗಿ ಜೀವಿಸಲು, ಪ್ರಾರ್ಥನೆ ಜೀವಿತ ಜೀವಿಸಲು ನಮ್ಮೆಲ್ಲರಿಗೆ ಸಹಾಯ ಮಾಡಬೇಕೆಂದು ಹೀಗೆ ಮಾಡಿ ತಂದೆ, ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಜೀವಿತದಲ್ಲಿರುವ ಎಲ್ಲ ಅಂಧಕಾರದ ಜ್ಞಾನವನ್ನು, ಸೈತಾನನ ಬಂಧನಗಳನ್ನು, ಲೋಕ, ಶರೀರ, ಪಾಪದ ಇಚ್ಛೆಗಳನ್ನು, ನಿರರ್ಥಕ ನಡವಳಿಕೆಗಳನ್ನು, ನಿರ್ಜೀವ ಕ್ರಿಯೆಗಳನ್ನು, ವಿಗ್ರಹ ಆರಾಧನೆಯನ್ನು ಜಯಿಸಿ ನಾಶ ಮಾಡಲು ಪರಿಶುದ್ಧಾತ್ಮನ ಜೀವಮರಣಗಳ ಒಡೆಯನ ಸ್ವರ್ಗದ ಶಕ್ತಿಯ ಮಹಾಕಾರ್ಯ ಮಾಡಬೇಕೆಂದು, ರಕ್ಷಿಸಬೇಕೆಂದು, ರಕ್ಷಿಸಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಸರ್ವಜ್ಞಾನಿಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಹೌದು ಪ್ರೇರೆ, ದೀನರಲ್ಲಿ ಜ್ಞಾನ. ಈ ವಾಕ್ಯವನ್ನು ನಾವು ಧ್ಯಾನಿಸುವ ಮೊದಲು ಒಂದು ಚಿಕ್ಕ ಆತ್ಮೀಯ ಗೀತೆಯನ್ನು ಹಾಡಿಕೊಳ್ಳೋಣ ಪ್ರೇರೆ. ಹಾಡು: ನಾನು ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು. ಹೌದು, ಕರ್ತನೆಂದರೆ ಸೃಷ್ಟಿಕರ್ತನು. ಯೇಸು ಕ್ರಿಸ್ತನ ಮುಖಾಂತರ ದೇವರು, ಅಥವಾ ದೇವರು ತನ್ನ ವಾಕ್ಯದ ಮುಖಾಂತರ ಸಮಸ್ತವನ್ನು ಉಂಟು ಮಾಡಿದ ಪ್ರೇರೆ. ದೇವರ ವಾಕ್ಯ ಯೇಸು ಕ್ರಿಸ್ತನು. ಆತನಿಲ್ಲದೆ ಸೃಷ್ಟಿಯಲ್ಲಿ ಒಂದಾದರೂ ಉಂಟಾಗಲಿಲ್ಲ. ಆತನು ನಮಗೋಸ್ಕರ ಪ್ರಾಣ ಕೊಡಲೆಂದು ಮನುಷ್ಯನಾಗಿ ಶಿಲುಬೆಯಲ್ಲಿ 3 ಮೊಳೆಗಳ ಮೇಲೆ ತೇಲಾಡಿದ ಪ್ರೇರೆ, ಗಾಯಗೊಂಡ, ರಕ್ತ ಸುರಿಸಿದ, ಪ್ರಾಣ ಕೊಡುವಷ್ಟು ಪ್ರೀತಿ ತೋರಿಸಿದ, ತನ್ನ ಸ್ನೇಹಿತನಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುವ ಪ್ರೀತಿಗಿಂತ ದೊಡ್ಡ ಪ್ರೀತಿ ಯಾರಲ್ಲೂ ಇಲ್ಲ ಎಂದು ನಮ್ಮನ್ನು ಸ್ನೇಹಿತರನ್ನಾಗಿ ಮಾಡಿದ ತಂದೆಯ ದೇವರಿಗೆ ಅಥವಾ ತನಗೆ ಯೇಸು ಕ್ರಿಸ್ತನು. ಹೀಗೆ ಆ ಕರ್ತನನ್ನು ಸ್ತುತಿಸೋಣ ಪ್ರೇರೆ. ನನ್ನೊಂದಿಗೆ ಏಕೀಭವಿಸಿ ಹಾಡಿರಿ. ನಾನು ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನು ಸಲ್ಲಿಸಿ ಎಂದು ನಮಿಸುವೆನು, ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಸ್ತುತಿ ಸ್ತೋತ್ರಕ್ಕೆ ಯೇಸುವೆ ಯೋಗ್ಯನು. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ತಂದೆ ದೇವರ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಪಾಪಿಯದೆನ್ನನ್ನು ರಕ್ಷಿಸಲೆಂದು ತೋರಿದ ಪ್ರೇಮವು ಅಪಾರವು. ಪಾಪಿಯದ ನಮ್ಮನ್ನು ರಕ್ಷಿಸಲೆಂದು
ತೋರಿದ ಪ್ರೀತಿಯು ಅಪಾರವು. ನಾನು ಸ್ತುತಿಸುವೆನು, ನಾನು ಭಜಿಸುವೆನು. ರಕ್ಷಕನ ನಾಮಕ್ಕೆ ಮಹಿಮೆಯನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ನಮ್ಮ ಸ್ತೋತ್ರಕ್ಕೆ ಯೇಸುವೆ ಯೋಗ್ಯನು. ಆತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನ್ನು, ಯೇಸಪ್ಪನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನ್ನು ಯೋಚಿಸಲೆನ್ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ನಾನು ಯೋಚಿಸಲು ನಮ್ಮ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ನಾ ಸ್ತುತಿಸುವೆನು, ನಾನು ಭಜಿಸುವೆನು. ಕರ್ತನ ನಾಮಕ್ಕೆ ಮಹಿಮೆಯನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ನನ್ನ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ನೀನೇ ಓರ್ವನು ಪಾವನನು, ಯೇಸಪ್ಪ ನೀನೇ ಓರ್ವನು ಅಧಿಪತಿಯು. ಸ್ವಾಮಿ ಕ್ರಿಸ್ತನೇ ನೀನೇ ಓರ್ವನು ಪಾವನನು, ನೀನೇ ಒಬ್ಬನೇ ಅಧಿಪತಿಯು. ನಿನ್ನ ಶಕ್ತಿ ಮಹಿಮೆ ಪ್ರಭಾವ ನಮ್ಮ ಆತ್ಮದಿ ಸುರಿಸುವೆ. ಸ್ವಾಮಿ ನಿನ್ನ ಶಕ್ತಿ ಮಹಿಮೆಯ ಜ್ಞಾನ ನಮ್ಮ ಜೀವಿತದಿ ಸುರಿಸಿರುವೆ. ನಾನು ಸ್ತುತಿಸುವೆನು, ನಾನು ಭಜಿಸುವೆನು. ಕರ್ತನ ನಾಮಕ್ಕೆ ಮಹಿಮೆಯನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ತಂದೆ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಯೇಸುವೆ ಯೋಗ್ಯನು. ಸ್ತುತಿ ಸ್ತೋತ್ರಕ್ಕೆ ಪರಿಶುದ್ಧಾತ್ಮ ಯೋಗ್ಯನು. Thank you, Father. Thank you, Jesus Christ. Thank you, Holy Ghost, fire, living water, flow. One God, eternal life. We welcome you, Lord. Jesus Christ's name. In this place, in this word of God. Amen. Amen. ಹೌದು ಪ್ರಿಯರೇ, ದೀನರಲ್ಲಿ ಜ್ಞಾನ ಎನ್ನುವ ವಾಕ್ಯದೊಳಗೆ ನಾವು ನೇರವಾಗಿ ಪ್ರವೇಶಿಸೋಣ. ನಾವು ಜ್ಞಾನೋಕ್ತಿ ಗ್ರಂಥ 11ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಕೆಳಗಿನ ಭಾಗ ನೋಡುತ್ತೇವೆ ಪ್ರಿಯರೇ. ಪ್ರಾವರ್ಬ್ಸ್ ಚಾಪ್ಟರ್ 11 ವರ್ಸ್ ಸೆಕೆಂಡ್ ಲೈನ್. ಇಲ್ಲಿ ಓದುವುದಾದರೆ, ಎಲ್ಲಿ ಹೆಮ್ಮೆಯೋ ಅಲ್ಲಿ ನಾಚಿಕೆ, ದೀನರಲ್ಲಿ ಜ್ಞಾನ. ಹೌದು ಪ್ರಿಯರೇ, ಎಲ್ಲಿ ಹೆಮ್ಮೆಯೋ ಅಲ್ಲಿ ನಾಚಿಕೆ ಅಂತ ಪ್ರಿಯರೇ. ಹೆಮ್ಮೆ ಪಡುವವರು ಅಥವಾ ಹೆಚ್ಚಳ ಪಡುವವರು ದೇವರಲ್ಲಿ ಹೆಚ್ಚಳ ಪಡಬೇಕು. ಹೌದು ಪ್ರಿಯರೇ, ಕೊಚ್ಚಿಕೊಳ್ಳುವುದಕ್ಕೆ ಅವಕಾಶ ಇಲ್ಲ. ಕಾರಣ ನಾವು ಉಳಿದಿರುವುದು ದೇವರ ಉಚಿತ ಕರುಣೆಯಿಂದಲೇ. ಆತನ ಪ್ರೀತಿಯು ದಿನ ದಿನ ಹೊಸತಾಗಿ ನಮಗೆ ತೋರಿ ಬರುತ್ತದೆ. ಹೌದು, ಆತನು ಕರುಣಿಸದಿದ್ದರೆ ಭೂಲೋಕದಲ್ಲಿ ಒಬ್ಬರು ಉಳಿಯುವುದಿಲ್ಲ ಪ್ರಿಯರೇ, ಆತನಿಗೆ ಕ್ಷಮಿಸದಿದ್ದರೆ. ಹೀಗೆ ಆತನು ಎಲ್ಲಿ ಹೆಮ್ಮೆಯೋ ಅಲ್ಲಿ ನಾಚಿಕೆ, ದೀನರಲ್ಲಿ ಜ್ಞಾನ ಎಂದು ಸೊಲೊಮೋನನು ಜ್ಞಾನೋಕ್ತಿಗಳಲ್ಲಿ 11ನೇ ಅಧ್ಯಾಯದಲ್ಲಿ ಬರೆದಿದ್ದಾನೆ ಪ್ರಿಯರೇ. ಹೌದು, ಎಲ್ಲಿ ಹೆಮ್ಮೆಯೋ ಅಲ್ಲಿ ನಾಚಿಕೆ. ಹೆಮ್ಮೆ ನಮ್ಮಲ್ಲಿ ಇರುವುದಾದರೆ ಪ್ರಿಯರೇ ದೇವರ ವಿಷಯಗಳಲ್ಲಿರಬೇಕು. ದೇವರ ವಾಕ್ಯವನ್ನು ಕೈಗೊಂಡು ನಡೆದಿದ್ದೇನೆ ಎಂದು ಹೆಮ್ಮೆ ಪಡುವುದು ತಪ್ಪಲ್ಲ, ಮತ್ತು ಪಾಪವನ್ನು ಬಿಟ್ಟಿದ್ದೇನೆ ಎಂದು ಹೆಮ್ಮೆ ಪಡುವುದು ತಪ್ಪಲ್ಲ. ಇನ್ನೊಬ್ಬರಿಗೆ ಹೋಲಿಸಿಕೊಂಡಲ್ಲ ಪ್ರಿಯರೇ, ನಿನಗೆ ನೀನು ಮಾತ್ರ. ಹೌದು ಪ್ರಿಯರೇ, ಹೀಗೆ ನಮ್ಮ ವಿಶೇಷ ವಾಕ್ಯ ಭಾಗ ಅಂಶ ಪ್ರಿಯರೇ ದೀನರಲ್ಲಿ ಜ್ಞಾನ. ಹೌದು, ಜ್ಞಾನೋಕ್ತಿ ಗ್ರಂಥ 11ನೇ ಅಧ್ಯಾಯ 2ನೇ ವಾಕ್ಯ ಭಾಗದ 2ನೇ ಲೈನ್, ದೀನರಲ್ಲಿ ಜ್ಞಾನ. ಹೌದು ಪ್ರಿಯರೇ, ಇಲ್ಲಿ ಜ್ಞಾನೋಕ್ತಿ ಗ್ರಂಥ ಸೊಲೊಮೋನನು ದೇವರಿಂದ ಪಡೆದ ಜ್ಞಾನದಿಂದ ಹೇಳ್ತಿದ್ದಾನೆ ಪ್ರಿಯರೇ. ಅದು ಅಳವಡಿಕೆಯಲ್ಲಿ ಯೇಸುವಿನ ಜ್ಞಾನ ಅಲ್ಲದಿದ್ದರೂ ಕೂಡ
ದೇವರ ಸಮೀಪಕ್ಕೆ ಒಯ್ಯುವ ಜ್ಞಾನವಾಗಿತ್ತು ಪ್ರೇರೆ. ಹೌದು, ದೀನರಲ್ಲಿ ಜ್ಞಾನ. ನಾವು ದೇವರನ್ನು ನಂಬುವವರು ದೀನರಾಗುತ್ತಾರೆ ಪ್ರೇರೆ. ಯೇಸು ಕ್ರಿಸ್ತನು ಮತ್ತಾಯ ಸುವಾರ್ತೆ 11ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ ನುಡಿದಿದ್ದಾನೆ, ಕಷ್ಟಪಡುವವರೇ, ಹೊರೆ ಹೊತ್ತವರೇ, ಬರಳಲ್ಲಿ ಬೆಂಡಾಗಿರುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ಏಕೆಂದರೆ ನಾನು ದೀನ ಹೃದಯನು, ಸಾತ್ವಿಕನು. ಆದ್ದರಿಂದ ನನ್ನ ಶಿಲುಬೆಯನ್ನು ನಿಮ್ಮ ಮೇಲೆ ಹೊತ್ತುಕೊಳ್ಳಿರಿ. ನನ್ನ ನೊಗ ಅಂದರೆ ಶಿಲುಬೆ ಪ್ರೇರೆ. ನಾವು ಎತ್ತಿನ ಮೇಲೆ ಹೊಲದಲ್ಲಿ ಬಿತ್ತುವುದಕ್ಕೆ ಅಥವಾ ಉಳುವುದಕ್ಕೆ, ಹಸನ ಮಾಡುವುದಕ್ಕೆ ಉಪಯೋಗಿಸ್ತಾರಲ್ಲ ಪ್ರೇರೆ, ಅಥವಾ ಕಳೆ ಕೀಳುವುದಕ್ಕೆ. ಆ 2 ಎತ್ತುಗಳ ನಡುವೆ ನೊಗ ಹಾಕ್ತಿದ್ರು, ಅಂದರೆ ಒಂದು ಕಟ್ಟಿಗೆ ಭುಜದ ಮೇಲೆ. ಹೌದು, ನಾವು ಯೇಸುವಿನ ಶಿಲುಬೆಯನ್ನು ಅಥವಾ ನಮ್ಮ ಜೀವಿತ ಎಂಬ ಶಿಲುಬೆಯನ್ನು ಹೊತ್ತುಕೊಂಡು ಯೇಸುವನ್ನು ಹಿಂಬಾಲಿಸಬೇಕಾದ ಪ್ರೇರೆ. ಅದರಿಂದ ಯೇಸು ಹೇಳ್ತಿದ್ದಾನೆ, ನನ್ನ ಬಳಿಗೆ ಬನ್ನಿರಿ, ನೀವು ಎಷ್ಟು ಕೆಲಸ ಮಾಡಿ ಬಳಲಿ ಬೆಂಡಾಗಿದ್ದರು ಅನುದಿನದ ಲೌಕಿಕ ಕೆಲಸ. ಹೌದು ಪ್ರೇರೆ, ನಿಮ್ಮ ಮನೆಯ ಕೆಲಸ ಆಗಿರ್ಬೋದು, ಸಾಯಂಕಾಲ ಆಗುತ್ತಲೇ ಪ್ರಾರ್ಥನೆ ಎಂಬ ದೇವರ ಪಾದದ ಸನ್ನಿಧಿಗೆ ಬನ್ನಿರಿ. ವಿಶ್ವಾಸದಲ್ಲಿ ಹುಟ್ಟಿಸಿ ಅದನ್ನು ಪರಿಪೂರ್ಣಗೊಳಿಸುವ ವಿಶ್ವಾಸ ನಾಯಕನಾದ ಯೇಸು ಕ್ರಿಸ್ತನ ಬಳಿಗೆ ಬನ್ನಿರಿ. ತಂದೆಯ ಪ್ರತಿರೂಪವಾದ ಯೇಸು ಕ್ರಿಸ್ತನ ಬಳಿಗೆ ಬನ್ನಿರಿ. ಜೀವ ಕೊಡುವ ಆತ್ಮನಾದ ಯೇಸು ಕ್ರಿಸ್ತನ ಬಳಿಗೆ ಬನ್ನಿರಿ. ದೇಹದಲ್ಲಿ ವಿಶ್ರಾಂತಿ ಕೊಡುತ್ತಾನೆ ಬೆಳಗಿನಿಂದ ಮಾಡಿದ ಎಲ್ಲ ಭಾರವಾದ ಕೆಲಸಗಳಿಂದಾಗಿ. ಹೌದು ಪ್ರೇರೆ, ಮತ್ತು ನನ್ನ ನೋವನ್ನು ನಿಮ್ಮ ಮೇಲೆ ತೆಗೆದುಕೊಳ್ಳಲೇ ಬನ್ನಿರಿ. ಹೌದು, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಗುವುದು. ಕಾರಣ ನಾನು ದೀನ ಹೃದಯನು. ಹೌದು ಪ್ರೇರೆ, ಯೇಸು ಹೇಳ್ತಿದ್ದಾನೆ, ದೀನ ಹೃದಯನು. ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಗಬೇಕಾದ್ರೆ ಯೇಸುವಿನ ನೊಗ ಅಂದರೆ ಪ್ರೇರೆ, ನಾನು ಹೇಳಿದಂತೆ ನನ್ನ ಪ್ರೀತಿಸುವ ನನ್ನ ಮಾತುಗಳನ್ನು ಕೈಗೊಂಡು ನಡೆಯುತ್ತಾನೆ. ಹೌದು ಪ್ರೇರೆ, ತಂದೆಯು ಅವನನ್ನು ಪ್ರೀತಿಸುತ್ತಾನೆ, ಅವನಿಗೆ ಸನ್ಮಾನ ಮಾಡುತ್ತಾನೆ ತಂದೆಯ ದೇವರು. ನಾನು ತಂದೆ ಇಬ್ಬರು ಬಂದು ಅವನಲ್ಲಿ ವಾಸ ಮಾಡುತ್ತೇವೆ. ಹೌದು ಪ್ರೇರೆ, ಹೀಗೆ ಯೇಸು ಹೇಳ್ತಿದ್ದಾನೆ, ದೀನ ಹೃದಯನು ನಾನು, ಆದ್ದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಳ್ಳಿರಿ. ಹೌದು ಪ್ರೇರೆ, ಯೇಸುವಿನ ಮಾತುಗಳನ್ನು ಕೈಗೊಂಡು ನಡೆಯುವುದೇ ನೊಗ ಪ್ರೇರೆ. ನೊಗ ಅಂದರೆ ಶಿಲುಬೆ ಅಂದರೆ ಯೇಸುವಿನ ಜೀವಿತವನ್ನು ಅನುಸರಿಸಿ ನಡೆಯುವುದೇ, ಯೇಸು ಕೊಟ್ಟ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ. ಯೇಸು ಕ್ರಿಸ್ತನು ಮತ್ತಾಯ ಸುವಾರ್ತೆ 28ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ ಭಾಗದಿಂದ ನುಡಿಯುತ್ತಿದ್ದಾನೆ, ನೋಡಿರಿ, ಲೋಕಾಂತದವರೆಗೆ ಎಲ್ಲ ದಿನಗಳು ನಿಮ್ಮೊಂದಿಗೆ ಇರುತ್ತೇನೆ. ಯೇಸು ಕ್ರಿಸ್ತನು ಸಮಾಧಿಯಿಂದ ಎದ್ದ ಮೇಲೆ 40 ದಿನ ಎಲ್ಲರಿಗೆ ಕಾಣಿಸಿಕೊಂಡ ಮೇಲೆ ಆ ಬೆಥಾನ್ಯದ ಪಟ್ಟಣದಲ್ಲಿರುವ ಬೆಟ್ಟಕ್ಕೆ ಎಲ್ಲ ಶಿಷ್ಯರನ್ನು ಕರೆದು ತಂದೆಯ ಬಳಿಗೆ ಹೊರಟು ಹೋಗುವಾಗ ಆಜ್ಞಾಪಿಸುತ್ತಾನೆ. ಏನೆಂದರೆ, ನಾನು ಆಜ್ಞಾಪಿಸಿದವುಗಳನ್ನು ಕೈಗೊಂಡು ನಡೆಯಿರಿ, ನಡೆದುಕೊಳ್ಳುವಂತೆ ಬೋಧಿಸಿರಿ. ವಿಶ್ವದ ಎಲ್ಲ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ವಿಶ್ವಾಸವರಿಗೆ ತಂದೆ, ಕುಮಾರ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ, ರಕ್ಷಣೆ ಹೊಂದುತ್ತಾರೆ. ನಂಬದಿರುವವರು ದಂಡನೆಗೆ ಗುರಿಯಾಗುತ್ತಾರೆ, ದೇವರ ಕೋಪಕ್ಕೆ. ಆದರೆ ಯಾರು ದೇವರ ಮಗನಿಗೆ ಒಳಗಾಗುವುದಿಲ್ಲವೋ ಅವರ ಮೇಲೆ ದೇವರ ಕೋಪ ನೆಲೆಗೊಂಡಿದೆ. ಯಾರು ಮಗನಿಗೆ ಒಳಗಾಗುತ್ತಾರೋ ಅವರು ದೇವರ ಜೀವವನ್ನು ಸವಿಯುತ್ತಾರೆ. ಆದರೆ ದೇವರ ಜೀವದಲ್ಲಿ ಏನಿದೆ? ಸಮಾಧಾನವಿದೆ, ಪರಿಶುದ್ಧತೆ ಇದೆ, ಆನಂದ ಇದೆ ಪ್ರೇರೆ, ಶಾಂತಿ ಇದೆ, ದಯದಾಕ್ಷಿಣ್ಯ ಇದೆ, ವಿನಯತೆ ಇದೆ, ಮುಂತಾದ ಫಲಗಳಿಂದ ತುಂಬಿದೆ, ಸರ್ವಶಕ್ತಿ ಇದೆ, ಸರ್ವಾಧಿಕಾರವಿದೆ. ಅದರಿಂದ ಯೇಸುವಿನಲ್ಲಿ ಬಂದಾಗ ಮಾತ್ರ ನಮ್ಮ ಎರಡನೇ ವ್ಯಕ್ತಿತ್ವ ರೂಪಿತವಾಗುತ್ತದೆ ಪ್ರೇರೆ. ಆ ಎರಡನೇ ವ್ಯಕ್ತಿತ್ವ ಏನೆಂದರೆ ದೇವರ ಮಗಳು. ಹೌದು, ಇಲ್ದಿದ್ರೆ ನಾವು ಯೇಸುವಿನ ಬಳಿಗೆ ಬರೆದಿದ್ದರೆ ನಮ್ಮ ಶರೀರ ಪುರುಷ, ಅಂದರೆ ತಾಯಿ ಗರ್ಭದಿಂದ ಹುಟ್ಟಿದ ಶರೀರದಿಂದ ಹುಟ್ಟಿದ್ದು ಶರೀರ ಪ್ರೇರೆ. ಶರೀರ ಸ್ವಭಾವದಲ್ಲಿ ಮಗ್ನ ಆದರೆ ಅದೇ ಜೀವಿತ ಅಂದರೆ ಸಾಯುತ್ತೇವೆ. ಒಂದನೇದು ದೇಹದಲ್ಲಿ, ಎರಡನೇದು ಆತ್ಮದಲ್ಲಿ ಸಾವಿಲ್ಲ. ಆದರೂ ಕೂಡ ಆ ಸಾವಿನ ಭಯದೊಂದಿಗೆ ಕೂಡಿರುವ ಆ ನರಕಕ್ಕೆ ಪ್ರವೇಶ ಆಗುತ್ತೆ ಎಂದು ಪ್ರಭು ಹೇಳ್ತಿದ್ದಾನೆ. ನಿನ್ನ ಕಣ್ಣು ಪಾಪಕ್ಕೆ ಕಾರಣ ಆದರೆ ಅದನ್ನು ಕಿತ್ತು ಬಿಸಾಡು. 2 ಕಣ್ಣುಳ್ಳವನಾಗಿ ನರಕದಲ್ಲಿ ಬೀಳುವುದಕ್ಕಿಂತ ಒಂದೇ ಕಣ್ಣುಳ್ಳವನಾಗಿ ಒಕ್ಕಣ್ಣನಾಗಿ ಸ್ವರ್ಗ ಪರಲೋಕ ಸೇರುವುದೇ, ದೇವರ ರಾಜ್ಯ ಸೇರುವುದೇ ನಿನಗೆ ಒಳ್ಳೆಯದು. 2 ಕೈಯುಳ್ಳವನಾದರೆ, ಅಂದರೆ ನಿನ್ನ ಕೈ ಪಾಪ ಮಾಡೋದು ಕಾರಣ ಆದರೆ ಅದನ್ನು ಕಿತ್ತು ಬಿಸಾಡು. 2 ಕೈಯುಳ್ಳವನಾಗಿ ನರಕದಲ್ಲಿ ದಬ್ಬಿಸಿಕೊಳ್ಳುವುದಕ್ಕಿಂತ ಒಂದೇ ಕೈಯುಳ್ಳವನಾಗಿ ಪರಲೋಕ ಸ್ವರ್ಗ ದೇವರ ರಾಜ್ಯ ಸೇರುವುದೇ ನಿನಗೆ ಲೇಸು. ಪ್ರೇರೆ,
ನಿನ್ನ ಕಾಲು ಪಾಪಕ್ಕೆ ಕಾರಣ ಆದರೆ ಕಡಿದು ಬಿಸಾಡು. 2 ಕಾಲುಳ್ಳವನಾಗಿ ನರಕದಲ್ಲಿ ದಬ್ಬಿಸಿಕೊಳ್ಳುವುದಕ್ಕಿಂತ ಕುಂಟನಾಗಿ ಸ್ವರ್ಗ, ಪರಲೋಕ, ದೇವರ ರಾಜ್ಯ, ಆನಂದಪುರ, ನಿತ್ಯ ಮೋಕ್ಷಕ್ಕೆ ಸೇರುವುದೇ ನಿನಗೆ ಉತ್ತಮ. ಆದರೆ ದೇವರು ಹೇಳ್ತಿದ್ದಾನೆ, ನಿನ್ನ ಕಣ್ಣು, ಕೈ, ಕಾಲುಗಳಿಂದ ದೇವರ ರಾಜ್ಯವನ್ನು ಹುಡುಕು ಎಂದು ಹೇಳ್ತಿದ್ದಾನೆ. ಹೌದು, 2 ಕಣ್ಣು, 2 ಕೈ, 2 ಕಾಲು ಇಟ್ಟುಕೊಂಡು ದೇವರ ರಾಜ್ಯನ ಹುಡುಕದೆ, ಪರಿಶುದ್ಧತೆಯನ್ನು ಅರಸದೆ, ಪರಿಶುದ್ಧತೆ ಇಲ್ಲದೆ ದೇವರನ್ನು ಯಾರು ಕಾಣುವಂತಿಲ್ಲ, ದೇವರನ್ನು ಕಾಣದೆ ನಾವು 2 ಇಟ್ಟುಕೊಂಡು ನರಕಕ್ಕೆ ಹೋದರೆ ಏನಿಲ್ಲ ಪ್ರೇರೆ. ನಾವು ನರಕಕ್ಕೆ ಹೋಗೋದಕ್ಕೆ ಒಳ್ಳೆ ಎನ್ನುತ್ತೇವಂತಲ್ಲ ಕೊನೆಗೆ, ಆದರೆ ದೊಬ್ಬಲಾಗುತ್ತದೆ, ಬೀಳಿಸುತ್ತಾರೆ, ತಾಳುತ್ತಾರೆ ದೇವದೂತರು. ಹೌದು ಪ್ರೇರೆ. ಕಾರಣ ಸೃಷ್ಟಿಕರ್ತನನ್ನು ಗುರುತಿಸಲಿಲ್ಲ, ಸೃಷ್ಟಿ ವಸ್ತುಗಳನ್ನೇ ಪ್ರೀತಿಸಿದೆವು, ಪೂಜಿಸಿದೆವು. ಸೃಷ್ಟಿಕರ್ತನನ್ನು ಸೃಷ್ಟಿಸುವುದಿಲ್ಲ, ಸೃಷ್ಟಿಕರ್ತನೇ ಸೃಷ್ಟಿಯಾದ ನಮ್ಮನ್ನು ಸೃಷ್ಟಿಸಿದ್ದಾನೆ ಪ್ರೇರೆ. ಮೊಟ್ಟ ಮೊದಲನೇದಾಗಿ ತನ್ನ ರೂಪದಲ್ಲಿ, ತನ್ನ ಹೋಲಿಕೆಯಲ್ಲಿ, ತನ್ನ ಸ್ವಾಸ್ಥ್ಯದಲ್ಲಿ, ತನ್ನಂತೆ ಮಣ್ಣಿನ ಧೂಳಿನಿಂದ ನರರಾದ ಮನುಷ್ಯ ಕುಮಾರಿಯರನ್ನು ನಮ್ಮನ್ನು ನಿರ್ಮಿಸಿದ್ದಾನೆ ಪ್ರೇರೆ. ತನ್ನ ಜೀವಾತ್ಮವನ್ನು ಉಸಿರನ್ನು ಊದಿದ್ದಾನೆ. ತನ್ನ ಆತ್ಮ ನಮ್ಮಲ್ಲಿರುವುದು ಯೆಹೋವನಿಟ್ಟ ದೀಪ ಪ್ರೇರೆ. ಜ್ಞಾನೋಕ್ತಿ ಗ್ರಂಥ 20ನೇ ಅಧ್ಯಾಯದಲ್ಲಿ ನೋಡುತ್ತೇವೆ ಪ್ರೇರೆ ನಾವು. ಪ್ರೊವರ್ಬ್ಸ್ ಚಾಪ್ಟರ್ 20 ವರ್ಸ್ 27th ವರ್ಡ್. ಜ್ಞಾನೋಕ್ತಿ ಗ್ರಂಥ 20ನೇ ಅಧ್ಯಾಯ 27ನೇ ವಾಕ್ಯ. ಇಲ್ಲಿ ಓದುವುದಾದರೆ, ಮನುಷ್ಯನ ಆತ್ಮವು ಯೆಹೋವನಾದ ತಂದೆಯಾದ ದೇವರ ಹೆಸರು ಯೆಹೋವ ಪ್ರೇರೆ. ಯೆಹೋವ ಎಂದು ಇಬ್ರಿಯೂ ಭಾಷೆಯಲ್ಲಿ ಹೇಳಲಾಗುತ್ತದೆ. ಯೆಹೋವ ಅಂದರೆ ಆತ್ಮಗಳ ತಂದೆ ಪ್ರೇರೆ. ದಯೆ, ಕನಿಕರ, ಪೂರ್ಣ ಪ್ರೀತಿ, ದೀರ್ಘ ಶಾಂತಿ ಉಳ್ಳಾತನು, ತಟ್ಟನೆ ಸಿಟ್ಟುಗೊಳ್ಳದಾತನು, ಮಾಡಬೇಕೆಂದಿರುವ ಕೇಡಿಗೆ ಮನಮರುಗುವಾತನು, ನಮ್ಮ ಪಾಪಗಳಿಗೆ ತಕ್ಕಂತೆ ಶಿಕ್ಷಿಸದಾತನು, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸದಾತನು. ಪೂರ್ವದಿಂದ ಪಶ್ಚಿಮ ಎಷ್ಟು ದೂರವೋ ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಅಷ್ಟು ಆತನ ಕೃಪೆ ಉನ್ನತವಾಗಿರುತ್ತದೆ. ಅವರ ಪಾಪಗಳನ್ನು ಕೂಡ ಅಷ್ಟು ದೂರ ಎಸೆಯುತ್ತಾನೆ. ಪೂರ್ವದಿಂದ ಪಶ್ಚಿಮಕ್ಕೆ ಆತನಲ್ಲಿ ಒಪ್ಪಿಕೊಂಡು ಬಿಟ್ಟು ಬಿಡಲು ಶಕ್ತಿ ಕೇಳುವುದಾದರೆ. ಪ್ರೇರೆ, ಹೀಗೆ ಮನುಷ್ಯನಾದ ನಮ್ಮ ಆತ್ಮವು ಪ್ರೇರೆ. ನಾವೇ ಆತ್ಮ, ಮನುಷ್ಯರೆಂದರೆ ಆತ್ಮ ಪ್ರೇರೆ. ಈ ದೇಹವೆಂಬ ಗೂಡಾರದಲ್ಲಿ, ಮನೆಯಲ್ಲಿ ತಾತ್ಕಾಲಿಕವಾಗಿ ವಾಸಿಸುತ್ತಿದೆ. ಹೌದು, ಮನುಷ್ಯನ ಆತ್ಮವು ದೇವರಾದ ತಂದೆ ಯೆಹೋವನು ಇಟ್ಟ ದೀಪವಾಗಿದೆ. ಯೇಸು ಕ್ರಿಸ್ತನು ಇಟ್ಟ ದೀಪವಾಗಿದೆ. ಪರಿಶುದ್ಧ ಆತ್ಮ ಸ್ವರೂಪನಾದ ದೇವರು ಇಟ್ಟ ದೀಪವಾಗಿದೆ. ಆ ಏಕ ದೇವರು ನಿತ್ಯ ಜೀವವಾದ ಆ ವಾಕ್ಯವಾದ ದೇವರಾದ ಯೇಸು ಕ್ರಿಸ್ತನು ಇಟ್ಟ ದೀಪವಾಗಿದೆ ಪ್ರೇರೆ. ನಾನು ಎಂಬ ವ್ಯಕ್ತಿ, ನೀನು ಎಂಬ ವ್ಯಕ್ತಿ, ಸ್ತ್ರೀ ಪುರುಷ, ಅದು ಅಂತರಂಗವನ್ನೆಲ್ಲ ಶೋಧಿಸುತ್ತದೆ. ಪ್ರಿಯ ದೇವರ ಮಗನೇ, ಮಗಳೇ, ನಿನ್ನಲ್ಲಿರುವ ನೀನೇ ಆಗಿರುವ ಆತ್ಮ ಎಂಬ ದೀಪ ಪ್ರೇರೆ, ದೇವರು ಇಟ್ಟ ದೀಪ, ಅದು ಅಂತರಂಗವನ್ನೆಲ್ಲ ಬೆಳಗುತ್ತದೆ, ಶೋಧಿಸುತ್ತದೆ. ಹೌದು, ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 6 ವರ್ಸ್ 6th ವರ್ಡ್. ನೀನು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಕಾರಣ ದೇವರ ಆತ್ಮಸ್ವರೂಪ ಆಗಿದ್ದಾನೆ. ನೀನು ಕೂಡ ಆತ್ಮ ಆಗಿದ್ದೀಯ. ಅದು ಒಂದು ಸಮಯದಲ್ಲಿ ತಂದೆಯಾದ ದೇವರಿಂದ, ಆತ್ಮಸ್ವರೂಪವಾದ ದೇವರಿಂದ ನಿಮ್ಮ ತಾಯಿ ಗರ್ಭಕ್ಕೆ ಕಳಿಸಲ್ಪಟ್ಟಿದ್ದಿ, ಸ್ವರ್ಗದಿಂದ ಇಳಿಯಲ್ಪಟ್ಟಿದ್ದಿ, ಮತ್ತು ಸ್ವರ್ಗಕ್ಕೆ ಏರಿ ಹೋಗಬೇಕಾಗಿದೆ. ಆ ದಾರಿಯನ್ನು ಯೇಸು ಕ್ರಿಸ್ತನು ತೋರಿಸಿದ್ದಾನೆ ಪ್ರೇರೆ. 2000 ವರ್ಷಗಳ ಕೆಳಗೆ ಬಂದು ಸ್ವರ್ಗದಿಂದ ಇಳಿದು ಬಂದಾತ ಒಬ್ಬಾತನೇ ಸ್ವರ್ಗಕ್ಕೆ ಏರಿ ಹೋಗಿದ್ದಾನೆ ಎನ್ನುವ ಆ ಮಾರ್ಗ ತೋರಿಸಿದ್ದಾನೆ. ಯಾರು ಸ್ವರ್ಗದಿಂದ ಇಳಿದು ಬಂದಿಲ್ಲ ಪ್ರೇರೆ, ಮನುಷ್ಯ ಆಕಾರದಲ್ಲಿ ಹುಟ್ಟಿಲ್ಲ, ಆತ್ಮಸ್ವರೂಪವಾದ ದೇವರೇ, ಮಾತನಾಡುವ ವಾಕ್ಯವಾದ ದೇವರೇ, ಸರ್ವಶಕ್ತನೇ, ಆಗಲೆಲ್ಲದರಲ್ಲಿ ಅಗ್ರಸ್ತನೇ, ಆದಿ ಸಂಭೂತನೇ, ಸರ್ವ ಸೃಷ್ಟಿಗೆ ಜ್ಯೇಷ್ಠ ಪುತ್ರನಾಗಿ ಮತ್ತು ಸತ್ತವರಲ್ಲಿ ಮೊದಲು ಎದ್ದು ಬಂದಾತನಾಗಿ ದೇವರ ಸರ್ವ ಸಂಪೂರ್ಣತೆಯನ್ನು ತೋರಿಸಿದ್ದಾನೆ. ಆತನಲ್ಲಿ ವಿಶ್ವಾಸ ಇಡುವವರು ಸತ್ತರು ಬದುಕುತ್ತಾರೆ ಯೇಸು ಕ್ರಿಸ್ತನಲ್ಲಿ, ಮತ್ತು ಬದುಕುತ್ತಾ ನಂಬುವುದಾದರೆ ನೀನು ನಾನು ಎಂದಿಗೂ ಸಾಯುವುದಿಲ್ಲ. ಹೌದು ಪ್ರೇರೆ, ಆಲ್ರೆಡಿ ಯೇಸುವಿನ ನಂಬುವುದಕ್ಕೆ ಮೊದಲೇ ನಾವು ಸತ್ತವರಾಗಿದ್ದೇವೆ ಪ್ರೇರೆ. ನಮ್ಮ ಸ್ವಭಾವದ ನಿಮಿತ್ತ, ಪೂರ್ವಜರಿಂದ ಬಂದ ಪಾಪ ಶಾಪಗಳ ನಿಮಿತ್ತ, ಅಜ್ಞಾನ ಅಂಧಕಾರದ ನಿಮಿತ್ತ
ಆದರೆ ಈಗಲಾದರೂ ಲೋಕದ ಬೆಳಕಾದ, ನಿಜವಾದ ಬೆಳಕಾದ, ಎಲ್ಲ ಮನುಷ್ಯರನ್ನು ಬೆಳಗಿಸುವ ಬೆಳಕಾದ, ದೇವರನ್ನು ಪ್ರೀತಿಸುವವರು ಕತ್ತಲೆಯಲ್ಲಿ ಇರಬಾರದೆಂದು ಲೋಕಕ್ಕೆ ಬೆಳಕಾಗಿ ಬಂದ ಬೆಳಕಾದ ದೇವರಾದ ಯೇಸು ಕ್ರಿಸ್ತನ ವಿಶ್ವಾಸಿದ್ದೇವೆ. ಸತ್ತವರು ಬದುಕಿದ್ದೇವೆ ಪ್ರೇರೆ. ಈ ಶಾರೀರಿಕ ಜೀವಿತದಲ್ಲಿ, ಭೌತಿಕ ಜೀವಿತದಲ್ಲಿ ಯೇಸುವಿನ ನಂಬುವುದಕ್ಕೆ ಮೊದಲೇ ಸತ್ತವರಾಗಿದ್ದೆವು. ನಮ್ಮ ಕ್ರಿಯೆಗಳಿಂದ, ಯೋಚನೆ, ಮಾತು, ಕರ್ತವ್ಯಗಳಿಂದ ಯೇಸುವಿನ ವಿಶ್ವಾಸದಾಗ ಮಾರ್ಪಡಿತು ಪ್ರೇರೆ. ಅಂತರಂಗ ಮಾರ್ಪಟ್ಟಿತ್ತು. ಅಂತರಂಗ ಪುರುಷ ಹೊರಗಡೆ ಬಂದ, ಬಹಿರಂಗ ಪುರುಷ ನಾಶವಾದ ಪ್ರೇರೆ. ಹೀಗೆ ಯೇಸುವಿನಲ್ಲಿ ವಿಶ್ವಾಸ ಇಟ್ಟು ಸತ್ತರು ಬದುಕುತ್ತಾನೆ ಪ್ರೇರೆ. ಯೇಸುವಿನ ವಿಶ್ವಾಸ ಇಟ್ಟಿರುವ ನೀನು ನಾನು ಸತ್ತಿದ್ದೆವು. ತಾಯಿ ಗರ್ಭದಿಂದ ಹುಟ್ಟಿದಾಗನಿಂದ ಪಾಪಿಯಾಗಿ ಯೇಸುವಿನ ವಿಶ್ವಾಸದಾಗ ಬದುಕಿದ್ದೆವು ಮತ್ತು ಈಗ ಬದುಕುತ್ತಾ ನಂಬುತ್ತಿದ್ದೇವೆ. ಹೌದು, ಎಂದಿಗೂ ಸಾಯುವುದಿಲ್ಲ. ಇದು ವಿಶ್ವಾಸ ಪ್ರೇರೆ. ಎಂದಿಗೂ ಸಾಯುವುದಿಲ್ಲ. ಇದು ಭೌತಿಕವಾಗಿ ಅನ್ವಯಿಸುತ್ತದೆ, ಆತ್ಮೀಕವಾಗಿ ಅನ್ವಯಿಸುತ್ತದೆ ಪ್ರೇರೆ. ಹೌದು, ನಮ್ಮ ದರ್ಶನ ದೇಹವನ್ನು ತೆಗೆದುಕೊಂಡು ಪರಲೋಕಕ್ಕೆ ಹೋಗುವುದಾಗಿರಬೇಕು ಪ್ರೇರೆ. ಹನೋಕ ದೇವರೊಂದಿಗೆ ನಡೆದನು, 360 ವರ್ಷ ಜೀವಿಸಿದನು, ದೇವರೊಂದಿಗೆ ಅನ್ಯೋನ್ಯವಾಗಿ ಜೀವಿಸಿದನು. ದೇವರು ಆತನನ್ನು ಕರೆದುಕೊಂಡು ಹೋದನು ಪರಲೋಕಕ್ಕೆ. ಹೌದು, ಮತ್ತು ಎಲಿಯನು ಕೂಡ ದೇವರ ರೋಷವುಳ್ಳ ಪ್ರವಾದಿ. ಯಾವ ಲೋಕ ಇಚ್ಛೆಗಳಿಗೆ ಒಲಿಯಲಿಲ್ಲ, ಯಾವ ಲಂಚಕ್ಕೆ ಒಲಿಯಲಿಲ್ಲ, ಯಾವ ಅಧಿಕಾರಕ್ಕೆ ಒಲಿಯಲಿಲ್ಲ, ಯಾವ ಮನುಷ್ಯರ ಹೊಗಳಿಕೆಗೆ ಒಲಿಯಲಿಲ್ಲ. ದೇವರ ವಾಕ್ಯನಿದ್ದಂತೆಯೇ, ದೇವರ ಆಜ್ಞೆಯನ್ನಿದ್ದಂತೆಯೇ, ದೇವರ ತೀರ್ಪನ್ನು ಇದ್ದಂತೆಯೇ ತಿಳಿಸಿದ. ದೇವರ ಆತನನ್ನು ಅಗ್ನಿ ರಥಗಳನ್ನು ಕಳುಹಿಸಿ, ಅಗ್ನಿ ಕುದುರೆಗಳನ್ನು ಕಳುಹಿಸಿ ಸ್ವರ್ಗದಿಂದ ಭೂಮಿಗೆ ಸುಂಟರ ಗಾಳಿಯಲ್ಲಿ ಕರೆದುಕೊಂಡು ಹೋದ ಪ್ರೇರೆ. ಭವ್ಯವಾದ ಸ್ವಾಗತ. ಹೌದು ಪ್ರೇರೆ. ಹೀಗೆ ಪ್ರಭು ನನ್ನನ್ನು ಕರೆದುಕೊಂಡು ಹೋಗಲು ಕೂಡ ಸಮರ್ಥ ಆಗಿದ್ದಾನೆ ಪ್ರೇರೆ. ದೇವರು ತನ್ನ ದಾಸರಿಗೆ ಕೊಳೆಯುವ ಅವಸ್ಥೆಯನ್ನು ನೋಡಗೊಳಿಸುವುದಿಲ್ಲ. ನೀನು ನನಗೆ ಜೀವಮಾರ್ಗವನ್ನು ತಿಳಿಯಪಡಿಸಿರುವೆ, ಹದ್ದಿಗೆ ಬರುವಂತೆ ಯವನವನ್ನು ಪುನಃ ಬರಮಾಡುವೆ, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ಶೃಂಗರಿಸುವೆ. ಹೌದು ಪ್ರೇರೆ. ಹೀಗೆ ದೀನರಲ್ಲಿ ಜ್ಞಾನ ಎನ್ನುವ ಅಂಶದೊಳಗೆ ನಾವು ನೋಡುತ್ತೇವೆ. ಇನ್ನೊಂದು ವಾಕ್ಯ ನೋಡುವುದಾದರೆ ನಾವು ಮೀಕ ಪ್ರವಾದಿ ಗ್ರಂಥ 6ನೇ ಅಧ್ಯಾಯ 8ನೇ ವಾಕ್ಯ. ಪ್ರಾಫೆಟ್ ಮೀಕ ಚಾಪ್ಟರ್ 6 ವರ್ಸ್ 8th ವರ್ಡ್. ಮನುಷ್ಯನೇ, ಒಳ್ಳೆಯದು ಇಂಥದ್ದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು ಇಷ್ಟನ್ನೇ ಹೊರತು ಯೆಹೋವನಾದ ದೇವರು ಯೇಸು ಕ್ರಿಸ್ತನು, ಆ ಆತ್ಮಗಳ ತಂದೆ, ಆತ್ಮಸ್ವರೂಪನು, ಪರಿಶುದ್ಧನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು? ಆದರೆ ದೀನರಲ್ಲಿ ಜ್ಞಾನ. ದೇವರು ನಮ್ಮಿಂದ ಏನು ಅಪೇಕ್ಷಿಸುತ್ತಾನೆ ಪ್ರೇರೆ? ಮನುಷ್ಯನೇ, ಒಳ್ಳೆಯದು ಇಂಥದ್ದೇ ಎಂದು ಯೆಹೋವ ನಿನಗೆ ತೋರಿಸಿದ್ದಾನೆ. ದೀನತೆ ಒಳ್ಳೆಯದು ಪ್ರೇರೆ. ಯೇಸು ಪರ್ವತ ಪ್ರಸಂಗ ಮಾಡುವಾಗ ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಆತ್ಮದಲ್ಲಿ ಬಡವರಾಗಿರೋರು ಧನ್ಯರು. ಆತ್ಮದಲ್ಲಿ ಬಡತನ ಅಂದರೆ ದೀನತೆ. ಮನುಷ್ಯನೇ, ಒಳ್ಳೆಯದು ಇಂಥದ್ದೇ ಎಂದು ಯೆಹೋವ ನಿನಗೆ ತೋರಿಸಿದ್ದಾನೆ. ದೀನತೆಯಿಂದಿರುವುದು, ನ್ಯಾಯವನ್ನು ಆಚರಿಸುವುದು, ಇದು ಮನುಷ್ಯನೇ ಒಳ್ಳೆಯದು ಇಂಥದ್ದೇ ಎಂದು ತಂದೆಯಾದ ದೇವರು ನಿನಗೆ ತೋರಿಸಿದ್ದಾನಷ್ಟೇ. ಯಾವುದು ಪ್ರೇರೆ? ನ್ಯಾಯವನ್ನು ಆಚರಿಸಬೇಕಂತ ಪ್ರೇರೆ. ಇದು ದೇವರ ಮುಂದೆ ಒಳ್ಳೆಯದು. ನ್ಯಾಯವನ್ನು ಆಚರಿಸಬೇಕು, ಅನ್ಯಾಯವನ್ನು ಪ್ರೀತಿಸಬಾರ್ದು. ಕರುಣೆಯಲ್ಲಿ ಆಸಕ್ತರಾಗಿರಬೇಕು. ಕರುಣೆಯಲ್ಲಿ ಸ್ವಲ್ಪ ಆಸಕ್ತಿ ಇಲ್ಲ ಪ್ರೇರೆ, ಯಾವಾಗಲೂ ಆಸಕ್ತರಾಗಿರಬೇಕು. ಇದು ಒಳ್ಳೆಯದು ದೇವರ ಮುಂದೆ. ಮತ್ತು ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳಬೇಕು. ನೀನು ವಿಶ್ವಾಸ ಇಟ್ಟಿದೆಯಲ್ಲ, ಸತ್ಯ ದೇವರು ನಿತ್ಯ ಜೀವವಾದ ಯೇಸು ಕ್ರಿಸ್ತನಲ್ಲಿ, ತಂದೆಯಿಂದ ಬಂದ ದೇವಕುಮಾರನಲ್ಲಿ, ಆ ದೇವಕುಮಾರನು ಸ್ವರ್ಗದಿಂದ ಕಳಿಸಿಕೊಟ್ಟ ಆ ಪರಿಶುದ್ಧ ಆತ್ಮನ ಆ ಒಡೆತನದಲ್ಲಿ, ಆ ಸರ್ವಶಕ್ತಿಯಲ್ಲಿ ಆತನೊಂದಿಗೆ, ಅವರೊಂದಿಗೆ ಆ ತ್ರಿಏಕನಾಗಿದ್ದು ಏಕ ದೇವರಾಗಿರುವ ಆ ಪಿತನೊಂದಿಗೆ ನಮ್ರವಾಗಿ ನಡೆದುಕೊಳ್ಳಬೇಕು. ನಿನ್ನ ದೇವರನ್ನು ಪೂರ್ಣ ಹೃದಯ, ಪೂರ್ಣ ಆತ್ಮ, ಪೂರ್ಣ ಬುದ್ಧಿ, ಮನಸ್ಸು ಶಕ್ತಿಯಿಂದ ಪ್ರೀತಿಸಿ ಆರಾಧಿಸಬೇಕು. ಮತ್ತು ಇದಕ್ಕೆ ಸಮಾನವಾಗಿ 2ನೇ ಆಜ್ಞೆಯಾದ ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸಬೇಕು. ಅವರಿಗೂ ಕೂಡ ಒಂದು ಆತ್ಮ ಇದೆ, ಅವರು ಕೂಡ ರಕ್ಷಣೆ ಆಗಬೇಕು. ಅವರು ನರಕಕ್ಕೆ ಹೋಗಬಾರದು. ಅವರಿಗೆ ಲೋಕವನ್ನು ಜಯಿಸಿದ ಆ ಧೈರ್ಯ ಸಿಗಬೇಕು. ಸೈತಾನನ ಕೈಗೆ ಸಿಕ್ಕು ಒದ್ದಾಡಬಾರದು. ಪ್ರಭು
ನಮಗೆ ಸಮಾಧಾನ ನೀಡಿದಂತೆ ಅವರಿಗೂ ಕೂಡ ಸಮಾಧಾನ, ಆರೋಗ್ಯ, ಆತನ ಗಾಯಗಳಿಂದ, ಶಿಲುಬೆ ರಕ್ತದಿಂದ ಬಿಡುಗಡೆ, ಅಂಧಕಾರದ ಒಡೆತನದಿಂದ ಸುರಕ್ಷಿತವಾದ ಯೇಸುಕ್ರಿಸ್ತನ ನಾಮದಲ್ಲಿ, ರಕ್ಷಣೆ ನಾಮದಲ್ಲಿ. ಹೀಗೆ ಪ್ರಿಯರೇ, ಮನುಷ್ಯನೇ ಒಳ್ಳೆಯದು ಇಂಥದ್ದೇ ಎಂದು ದೇವರು ನಿನಗೆ ತೋರಿಸಿದ್ದಾನಷ್ಟೇ. ನ್ಯಾಯವನ್ನು ಆಚರಿಸಬೇಕು, ಒಳ್ಳೆಯದು. ಕರುಣೆಯಲ್ಲಿ ಅಚಲ ಆಸಕ್ತರಾಗಿರಬೇಕು. ಮೂರನೇದು, ನಿನ್ನ ದೇವರ ಮುಂದೆ ನಮ್ರವಾಗಿ ನಡೆದುಕೊಳ್ಳಬೇಕು ಪ್ರೇರೆ. ಹೌದು, ನಮ್ಮ ದೇವರು ಯಾವಾಗಲೂ ಮುಂದೆ ಇರ್ತಾನೆ ಪ್ರೇರೆ. ಅದೃಶ್ಯ ದೇವರಾಗಿದ್ದಾನೆ. ನೆರಳಿನಂತೆ ನಿನ್ನ ಬಲಗಡೆಯಲ್ಲಿ ಇರುತ್ತಾನೆ. ನಂಬಿದವರಿಗೆ, ಆತನನ್ನು ಕೂಗಿ ಕರೆಯುವವರಿಗೆ ಆತನ ಅಷ್ಟು ಸಮೀಪವಾದ ದೇವರು ಯಾವ ಜನಾಂಗಕ್ಕೂ ಇಲ್ಲ. ನೆರಳಿನಂತೆ ಇದ್ದಾನೆ ಪ್ರೇರೆ ನಮ್ಮ ಪಕ್ಕದಲ್ಲಿ. ಹೌದು, ಆತನೇ ಆಲ್ಫಾ ಓಮೆಗಾ, ಮೊದಲನೇ ಆತನು, ಕಡೆಯ ಆತನು, ಪ್ರಾರಂಭ ಸಮಾಪ್ತಿ. ಪ್ರೇರೆ, ಹೀಗೆ ದೀನರಲ್ಲಿ ಜ್ಞಾನ. ನೀನು ದೀನ ಆಗಬೇಕೆಂದು ದೇವರು ಕೊಡುತ್ತಿದ್ದಾನೆ ಪ್ರೇರೆ. ನ್ಯಾಯವನ್ನು ಆಚರಿಸುವ ಜ್ಞಾನ ನೀಡುತ್ತಾನೆ. ಕರುಣೆಯಲ್ಲಿ ಆಸಕ್ತನಾಗಿರುವ ಜ್ಞಾನ ನೀಡುತ್ತಾನೆ. ದೀನನಾಗುವುದಾದರೆ ದೇವರ ಮುಂದೆ ನಮ್ರವಾಗಿ ನಡೆದುಕೊಳ್ಳುವಂತೆ ಜ್ಞಾನ ನೀಡುತ್ತಾನೆ. ಇಷ್ಟನ್ನೇ ಹೊರತು ದೇವರು ನಿನ್ನಿಂದ ನನ್ನಿಂದ ಇನ್ನೇನು ಅಪೇಕ್ಷಿಸುವುದಿಲ್ಲ ಎಂದು ಮೀಕಾ ಪ್ರವಾದಿ ಮುಖಾಂತರ 6ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದಲ್ಲಿ ಹೇಳ್ತಿದ್ದಾನೆ ಪ್ರೇರೆ. ಪೀಠಿಕೆ 6ನೇ ಅಧ್ಯಾಯ ಪೀಠಿಕೆ 6th ಚಾಪ್ಟರ್ ಮೀಕಾ. ಹೆಡ್ಡಿಂಗ್: ಯೆಹೋವನಿಗೂ ಆತನ ಜನರಿಗೂ ಇರುವ ವ್ಯಾಜ್ಯ. ಆದರೆ ದೇವರಿಗೂ ದೇವರ ಜನರಿಗೂ ವ್ಯಾಜ್ಯ ಇದ್ದದಂತೆ. ಏನು ವ್ಯಾಜ್ಯ? ನೀವು ಒಳ್ಳೆಯದನ್ನು ಆಚರಿಸಿರಿ, ನ್ಯಾಯವನ್ನು ಆಚರಿಸಿರಿ, ನ್ಯಾಯವನ್ನು ಆಚರಿಸ್ತಿಲ್ಲ. ಕರುಣೆಯಲ್ಲಿ ಆಸಕ್ತರಾಗಿರಿ, ಕರುಣೆಯಲ್ಲಿ ಆಸಕ್ತರಾಗಿಲ್ಲ. ದೇವರ ಮುಂದೆ ನಮ್ರವಾಗಿ ನಡೆದುಕೊಳ್ಳಿರಿ, ನಮ್ರವಾಗಿ ನಡೆದುಕೊಳ್ಳುತ್ತಿಲ್ಲ. ಇದೇ ದೇವರಿಗೂ ಆತನ ಜನರಿಗೂ ಆತನ ಸೇವಕರಿಗೂ ವಿಶ್ವಾಸಿಗಳಿಗೂ ಇರುವ ವ್ಯಾಜ್ಯ ಅಂತ ಪ್ರೇರೆ. ನಾವು ಕೋರ್ಟ್ನಲ್ಲಿ ಹೋಗಿ ವಾದ ಪ್ರತಿವಾದ ಜಡ್ಜ್ ಮುಂದೆ ನಿಂತುಕೊಳ್ತೀವಲ್ಲ, ಆ ರೀತಿ. ಹೀಗೆ ನಾವು ನ್ಯಾಯವನ್ನು ಆಚರಿಸೋಣ ಪ್ರೇರೆ. ಕರುಣೆಯಲ್ಲಿ ಆಸಕ್ತರಾಗಿರೋಣ, ದೇವರ ಮುಂದೆ ನಮ್ರರಾಗಿರೋಣ ಅಂತ ಕೃಪೆ ಪ್ರಭು ನಮಗೆ ನೀಡುತ್ತಾನೆ. ಕೇಳಿಕೊಳ್ಳೋಣ ಪ್ರಾರ್ಥನೆಯಲ್ಲಿ, ಅದನ್ನೇ ಲೋಕಿಚ್ಛೆಗಳಿಗಾಗಿ ಅಲ್ಲ. ಹೀಗೆ ದೀನರಲ್ಲಿ ಜ್ಞಾನ ಎನ್ನುವ ಅಂಶದಲ್ಲಿ ಇನ್ನೊಂದು ವಾಕ್ಯ ನೋಡೋದಾದರೆ, ನಾವು ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಓದುತ್ತೆ ಪ್ರೇರೆ. ಜೇಮ್ಸ್ ಲೆಟರ್ ಚಾಪ್ಟರ್ 4 verse 6th ವರ್ಡ್. ಇಲ್ಲಿ ಓದುವುದಾದರೆ, ಆತನು ಅಂದರೆ ದೇವರು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ, ಮತ್ತು ಆದುದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂದು ಶಾಸ್ತ್ರವು ಹೇಳುತ್ತದೆ. ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 6ರಿಂದ 8ನೇ ವಾಕ್ಯದವರೆಗೆ. ಜೇಮ್ಸ್ ಲೆಟರ್ ಚಾಪ್ಟರ್ 4 verse 6 to 8th ವರ್ಡ್. ಇಲ್ಲಿ ದೇವರು ನಮ್ಮ ಮೇಲೆ ಅತಿಶಯವಾದ ಕೃಪೆ ನೀಡುತ್ತಾನೆ ಅಂತ ಪ್ರೇರೆ. ಕಾರಣ, ನಮ್ಮ ಆತ್ಮ ಶಾಶ್ವತ. ನಮ್ಮ ಆತ್ಮ ಆನಂದ ಸ್ಥಳಕ್ಕೆ ಹೋಗಬೇಕು, ಇಕ್ಕಟ್ಟಾದ ಬಾಗಿಲಲ್ಲಿ ನಡೆಯಬೇಕು, ಕರುಣೆಯಲ್ಲಿ, ನ್ಯಾಯದಲ್ಲಿ, ನಮ್ರತೆಯಲ್ಲಿ ಅಚಲರಾಗಿ ಜೀವಿಸಬೇಕು. ದೇವರೊಂದಿಗೆ ಗುಣಗುಟ್ಟತೆ ಅಲ್ಲ, ಅದು ಪ್ರೇರೆ, ಸಮಾಧಾನದಿಂದ, ಸ್ನೇಹದಿಂದ ಜೀವಿಸಬೇಕು, ಪ್ರೀತಿಯಿಂದ. ಇಲ್ಲಿ ನಮ್ಮ ಮೇಲೆ ದೇವರ ಅತಿಶಯವಾದ ಕೃಪೆ ನೀಟ್ಟಿದ್ದಾನಂತ ಪ್ರೇರೆ. ಅದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ದೀನರಿಗೆ ಕೃಪೆ ಅನುಗ್ರಹಿಸ್ತಾನೆ ಪ್ರೇರೆ. ದೀನರಲ್ಲಿ ಜ್ಞಾನ ಇರುತ್ತದೆ. ನಾವು ಅಹಂಕಾರಿಗಳಾಗದಿದ್ದರೆ ದೀನರಾಗುತ್ತೇವೆ. ದೇವರ ಕೃಪೆ ನಮ್ಮಲ್ಲಿರುತ್ತದೆ ಮತ್ತು ದೇವರಿಗೆ ಒಳಗಾಗುತ್ತೇವೆ. ಸೈತಾನನ್ನು ಎದುರಿಸುತ್ತೇವೆ, ಅವನು ಓಡಿ ಹೋಗುತ್ತಾನೆ ಪ್ರೇರೆ. ದೇವರ ಸಮೀಪಕ್ಕೆ ಬರುತ್ತೇವೆ ದೀನರಾಗಿದ್ದರೆ ಆ ಜ್ಞಾನದಿಂದ, ಮತ್ತು ದೇವರು ನಮ್ಮ ಸಮೀಪಕ್ಕೆ ಬರುತ್ತಾನೆ ಜ್ಞಾನ ಇರುವುದಾದರೆ. ಹೀಗೆ ನಾವು ಲೂಕ ಸುವಾರ್ತೆಯಲ್ಲಿ ಕೂಡ ನೋಡ್ತೇವೆ ಪ್ರೇರೆ. ಇದು ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಓದ್ತೇವೆ. ಡ್ಯೂಟೆರನಮಿ ಚಾಪ್ಟರ್ 10 verse 12th ವರ್ಡ್. ಇಲ್ಲಿ, ಆದುದರಿಂದ ಇಸ್ರಾಯೇಲರೇ, ವಿಧೇಯತ್ವದಿಂದ ವೃದ್ಧಿಯು, ಅವಿಧೇಯತ್ವದಿಂದ ಹಾನಿಯು ಉಂಟಾಗುತ್ತದೆ ಎಂಬುವ ಬೋಧನೆಯಲ್ಲಿ, ಆದುದರಿಂದ ಇಸ್ರಾಯೇಲರೇ, ನೀವು ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ ಎಲ್ಲ ವಿಷಯಗಳಲ್ಲಿಯೂ ಆತನು ಹೇಳುವ ಮಾರ್ಗದಲ್ಲಿ ನಡೆಯುತ್ತಾ, ಆತನನ್ನು ಪ್ರೀತಿಸುತ್ತಾ, ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಸೇವೆ ಮಾಡುತ್ತಾ, ನಾನು ನಿಮ್ಮ ಮೇಲಿಗಾಗಿ ಈಗ ಬೋಧಿಸುತ್ತಾ ಆತನ ಆಜ್ಞೆಯ ವಿಧಿಗಳನ್ನು ಅನುಸರಿಸುತ್ತಾ ಇರುವುದನ್ನೇ ಹೊರತು ನಿಮ್ಮ ದೇವರಾದ ಯೆಹೋವನು ನಿಮ್ಮಿಂದ ಬೇರೇನೂ ಕೇಳುವುದಿಲ್ಲ ಪ್ರೇರೆ ಅಂತ ವಿಧೇಯತೆಯ, ಆತನು ಪ್ರೀತಿಸುವ ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ಸೇವೆ ಮಾಡುವ ಕೃಪೆ ನಮ್ಮೆಲ್ಲರ ನೀಡಲು ಪ್ರಭು
ದೀನ ಹೃದಯ, ದೀನರಲ್ಲಿ ಜ್ಞಾನ ಎನ್ನುವಂತೆ ನಮಗೆ ಅನುಗ್ರಹಿಸಲು ತಂದೆ ಯೇಸು ನಾಮದಲ್ಲಿ